ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಯೋಗ ವಾಸಿಷ್ಠ ನಿರ್ವಾಣ ಪ್ರಕರಣದಲ್ಲಿ ಶಿವ ಮತ್ತು ವಸಿಷ್ಠರ ನಡುವಿನ ಮಾತುಕತೆಗಳನ್ನ ನಾವು ಕೇಳಿಸ್ಕೊಳ್ತಾ ಇದ್ದೋ. ಅದರಲ್ಲಿ ವಸಿಷ್ಠರು ಅನೇಕ ಪ್ರಶ್ನೆಗಳನ್ನ ಕೇಳ್ತಾ ಇದ್ರು, ಶಿವನು ಅದಕ್ಕೆ ಸಮಂಜಸವಾದ ಉತ್ತರಗಳನ್ನ ಕೊಡ್ತಾ ಇದ್ದ. ಈಗ ಪುರ್ಯಷ್ಟಕವು ಪ್ರಾಣ ವ್ಯಾಪಾರದಿಂದ ಬದುಕಿರುವ ದೇಹವನ್ನು ಕಾಣುವುದು. ಈ ದೇಹವು ನಿಜವಾಗಿಯೂ ಗಂಧರ್ವಪುರದಂತೆಯೂ ಸ್ವಪ್ನದಲ್ಲಿ ಕಾಣುವ ಮನುಷ್ಯನಂತೆಯೂ ಅಸತ್ತಾಗಿಯೇ ಇರುವುದು. ಈ ದೇಹ ಅಂತಕ್ಕಂಥದ್ದು ನಿಜವಾಗಿ ತೋರ್ತಾ ಇದೆ, ಆದರೆ ಇದು ಸ್ವಪ್ನದಲ್ಲಿ ಕಂಡ ಮನುಷ್ಯನಂತೆ ಅಷ್ಟೇ. ಸ್ವಪ್ನದಲ್ಲಿ ಕಾಣುವ ಮನುಷ್ಯ ಎಷ್ಟೊತ್ತಿರ್ತಾನೆ? ಸ್ವಪ್ನ ಕಾಣುವವರೆಗಿರ್ತಾನೆ. ಆ ರೀತಿಯಲ್ಲಿ ಈ ದೇಹವೂ ಕೂಡ ಅಷ್ಟೇ, ಸ್ವಲ್ಪ ಕಾಲ ಇದ್ದು ವಿಜೃಂಭಿಸಿ ಹೊರಟೋಗುತ್ತೆ. ಅದರಿಂದ ಇದು ಅಸತ್ತಾಗಿರ್ತದೆ. ಇದು ಸತ್ತಾಗಿದ್ರೆ ಏನಾಗಿರಬೇಕಾಗಿತ್ತು? ಸರ್ವಕಾಲ ಸರ್ವಾವಸ್ಥೆಗಳಲ್ಲಿ ಇರಬೇಕಾಗಿತ್ತು ಅಂತ ಹೇಳಿದಾಗ ವಸಿಷ್ಠರು ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಹೇ ದೇವ, ಈ ಜಗತ್ತು ನೀನು ಹೇಳಿದಂತೆ ಗಂಧರ್ವ ನಗರದಂತೆಯೂ ಸ್ವಪ್ನದ ಮನುಷ್ಯನಂತೆಯೂ ಇದ್ದರೂ ದುಃಖ ಫಲವನ್ನು ಕೊಡುವುದು, ದುಃಖಕ್ಕೆ ಕಾರಣವಾಗಿರುವುದು. ಇದನ್ನು ಪರಿಹರಿಸಿಕೊಳ್ಳಲು ಉಪಾಯವೇನು? ನೀನು ಹೇಳಿದ ನಿಜ ಸ್ವಾಮಿ, ಈ ಶರೀರ ದುಃಖಮಯವಾಗಿ ಕಾಣ್ತಾ ಇದೆಯಲ್ಲ, ಯಾಕೆ ಅಂದರೆ ಸ್ವಪ್ನ ಶರೀರದಂತೆ ಇದು. ಸ್ವಪ್ನ ಕಾಣೋವರೆಗೆ ಹೇಗೆ ಸ್ವಪ್ನದ ಮನುಷ್ಯ ಇರ್ತಾನೋ ಆ ರೀತಿಯಲ್ಲಿ ಈ ಶರೀರ ಸ್ವಲ್ಪ ಕಾಲ ಇರ್ತದೆ, ಆದರೆ ಹೊರಟೋಗುತ್ತೆ. ಆದರೆ ಇದು ಅಸತ್ತಾದದ್ದು, ಸತ್ವವಿಲ್ಲದ್ದು ಅಂತ ನೀನು ಹೇಳ್ತಾ ಇದೆಯಲ್ಲಪ್ಪ. ಅಸತ್ತಾಗಿರ್ತಕ್ಕಂಥ ಈ ದೇಹ ದುಃಖದ ಫಲವನ್ನು ಕೊಡ್ತದಲ್ಲ, ಯಾಕೆ? ಮತ್ತು ಈ ದುಃಖದ ಪರಿಹಾರ ಹೇಗೆ ಮಾಡ್ಕೊಳ್ಳೋದು? ವಸಿಷ್ಠರು ಕೇಳ್ತಾರೆ. ಅದಕ್ಕೆ ಈಶ್ವರನ್ ಹೇಳ್ತಾನೆ, ದುಃಖವೆನ್ನುವುದು ವಾಸನಾವಶದಿಂದ ತೋರುವ ಮನೋಭಾವವು. ವಾಸನಾವಶದಿಂದ ತೋರುವ ಮನೋಭಾವ. ದುಃಖ ಅಂತಕ್ಕಂಥದ್ದು ವಾಸ್ತವವಾಗಿ ಇಲ್ಲ. ಈಗ ರಾಮಕೃಷ್ಣ ಪರಮಹಂಸರು ಹೇಳ್ತಾ ಇದ್ರು, ವಾಸನ ಅಂದರೆ ಏನು ಅಂತ. ಯಾರು ಪೂರ್ವಜನ್ಮದಲ್ಲಿ ಯಾವ ಕೆಲಸಗಳಿಗೆ, ಯಾವ ಅಭ್ಯಾಸಗಳಿಗೆ ಹೆಚ್ಚು ಹೆಚ್ಚು ಒಳಗಾಗಿರ್ತಾರೋ ಅದು ಈ ಜನ್ಮದಲ್ಲಿಯೂ ಮರುಕಳಿಸ್ತದೆ. ಅವ್ರಿಗೆ ಸ್ವಲ್ಪ ಕಾಲದ ನಂತರ ಅದೇ ಅಭ್ಯಾಸವನ್ನು ಅವರು ತೆಗೆದುಕೊಂಡು ಬಂದಿರ್ತಾರೆ. ಆ ವೃತ್ತಿಗಳನ್ನು, ಆ ಒಂದು ಕೆಲಸಗಳನ್ನ ಅವರು ಹೆಚ್ಚು ಹೆಚ್ಚು ಪ್ರೀತಿಪಟ್ಟು ಮಾಡ್ತಾರೆ. ಅದು ವಾಸನಾ ಬಲದಿಂದ. ಆ ರೀತಿಯಲ್ಲಿ ದುಃಖವೂ ಕೂಡ ಅಷ್ಟೇ. ಈಗ ನಾನು ಬದುಕಿರುವ ಪರ್ಯಂತ ಬರೀ ದುಃಖದ ಸಮಾಚಾರಗಳನ್ನೇ ಕೇಳೋದು, ದುಃಖದ ಸಮಾಚಾರಗಳನ್ನೇ ಹೇಳೋದು, ಬರೀ ದುಃಖ ಪಟ್ಕೊಂಡೇ ಇರೋದು, ಸಂತೋಷ ಅನ್ನೋದಕ್ಕೆ ಎಡೆನೇ ಕೊಡೋದಿಲ್ಲ. ಸಾಯುವ ಪರ್ಯಂತವೂ ದುಃಖವನ್ನೇ ಮೈಗೂಡಿಸ್ಕೊಂಡು ಸತ್ತು ಹೋದರೆ ಅದೇನಾಗುತ್ತೆ? ನನಗೆ ವಾಸನಾ ಬಲವಾಗಿ ರೂಪುಗೊಳ್ಳುತ್ತೆ, ಸಂಸ್ಕಾರವಾಗಿಬಿಡ್ತದೆ. ಮುಂದಿನ ಜನ್ಮದಲ್ಲಿ ಅಷ್ಟೇ ಬೇಕಾದಷ್ಟು ಅನುಕೂಲಗಳು ಇದ್ರೂ, ಏನೇನೇ ಇದ್ರೂ ಆ ದುಃಖದ ವಾಸನೆ ನನ್ನನ್ನು ಬೆನ್ನಟ್ಟಿ ಬಂದಿರ್ತದೆ. ಏನಿದ್ರೂ ದುಃಖ ಪಡೋದು, ಏನಿದ್ರೂ ದುಃಖ ಪಡೋದು, ಈ ರೀತಿಯಲ್ಲಿ ಇರ್ತದೆ ಹೊರತು ಇದು ವಾಸನಾ ಬಲದಿಂದ ಬಂದಿದ್ದೇ ದುಃಖ ಹೊರತು ವಾಸ್ತವವಾಗಿ ದುಃಖ ಎನ್ನುವುದು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು ಇದ್ದರಲ್ಲವೇ ಅದಕ್ಕೆ ಪರಿಹಾರವನ್ನು ಸೂಚಿಸುವುದು. ವಾಸ್ತವವಾಗಿ ದುಃಖ ಅನ್ನೋದೇ ಇಲ್ವಲ್ಲ, ಇನ್ನು ಪರಿಹಾರ ಏನು ಹೇಳಲಿ ನಿನಗೆ ಅಂತ ಕೇಳ್ತಾರೆ ವಸಿಷ್ಠರನ್ನ. ಮೃಗತೃಷ್ಣೆಯ ಜಗತ್ತೇ ಇಲ್ಲದಿರಲು ಇದಕ್ಕೆ ಪರಿಹಾರ ಉಪಾಯವನ್ನು ಸೂಚಿಸುವುದು. ಜಲವನ್ನು ಓಡಿಸುವುದು ಹೇಗೆ? ಹೀಗೆ ಎಂಬಂತಾಗುವುದು. ಈಗ ಮರಳುಗಾಡಿನಲ್ಲಿ ಬಿಸಿಲಿನ ಜಳಕ್ಕೆ ನೀರು ಕಾಣ್ತಾ ಇದೆ ಅಲ್ಲಿ ಅಂತ ಅಂದರೆ ಅದನ್ನು ಇಲ್ದಂಗೆ ಮಾಡೋದು ಹೇಗೆ ಅಂತ ಅಂದರೆ, ಇಲ್ಲದೆ ಇರೋದಕ್ಕೆ ಪರಿಹಾರ ಏನು ಹೇಳೋದು? ಅದರಿಂದ ಅದಾಗುತ್ತೆ. ಆದ್ದರಿಂದ ಈ ದುಃಖದಿಂದ ನಿನಗೇನು ಹಾನಿ? ವಾಸನ ಎನ್ನುವುದು ತಾನೇ ಯಾರಿಂದ, ಯಾರಿಗೆ, ಎಲ್ಲಿಂದ ಬಂತು? ಆಹಾ, ಸ್ವಪ್ನ ಮನುಷ್ಯನು ಮೃಗತೃಷ್ಣಿಕೆಯ ನೀರನ್ನು ಕುಡಿದನೆಂಬಂತಾಯಿತು. ಕನಸು ಕಾಣ್ತಾ ಮರಗಿರ್ತೀನಿ, ಕನಸಿನಲ್ಲಿ ಒಬ್ಬ ಮನುಷ್ಯ ಬರ್ತಾನೆ, ಮರಳುಗಾಡಲ್ಲಿ ಹೋಗ್ತಾ ಇರ್ತಾನೆ. ಮರಳುಗಾಡಿನಲ್ಲಿ ಬಿಸಿಲಿನ ಜಳಕ್ಕೆ ಕಾದಂತೆ ಅಲ್ಲಿ ನೀರು ಇರುವಂತೆ ಕಾಣ್ತಾ ಇರ್ತದೆ. ಇವನು ಹೋಗಿ ಅಲ್ಲಿ ನೀರನ್ನು ಕುಡಿತಾನೆ. ಆ ನೀರನ್ನ, ಯಾವ ನೀರನ್ನ? ಬಿಸಿಲಿನ ಜಳಕ್ಕೆ ನೀರಿನಂಗೆ ಕಾಣ್ತಾ ಇರ್ತದಲ್ಲ, ಅಲ್ಲಿ ಹೋಗಿ ಅವನು ನೀರು ಕುಡ್ದಂಗೆ ಆಯ್ತದೆ. ಮೊದಲನೇದಾಗಿ ಸ್ವಪ್ನದ ಮನುಷ್ಯನೇ ಸುಳ್ಳು. ಕನಸಿನಲ್ಲಿ ಕಾಣ್ತಾ ಇರ್ತಕ್ಕಂಥ, ಮರಳುಗಾಡಿನಲ್ಲಿ ಕಾಣ್ತಿರ್ತಕ್ಕಂಥ ನೀರು ಸುಳ್ಳು. ಈ ಮನುಷ್ಯ ನೀರು ಕುಡ್ದಂಗೆ ಕಾಣ್ತೀನಿ, ಇದು ಸುಳ್ಳು. ಆದರೆ ಇವಿಷ್ಟು ನಿಜವಾದಂತೆ ನನಗೆ ಕಾಣಿಸ್ತಾ ಇರ್ತದೆ. ಇದು ಯಾವ ಕಾರಣದಿಂದ? ನಾನು ಸ್ವಪ್ನದಲ್ಲಿರುವ ಕಾರಣದಿಂದ. ಇಲ್ಲಿಯೂ ಕೂಡ ಅಜ್ಞಾನದ ಅವಸ್ಥೆ, ವಾಸನಾ ಬಲದಿಂದ ಈ ದುಃಖ ಕಾಣ್ತಾ ಇದೆ ಹೊರತು ಇಲ್ಲಿ ದುಃಖವೆಂಬುದು ವಾಸ್ತವವಾಗಿ ಇಲ್ಲವೇ ಇಲ್ಲ.
ನೋಡುವವನು ಒಬ್ಬನಿದ್ದರೆ ಅವನಿಗೆ ಅಹಂ ಎಂಬುದು ಈ ಮನಸ್ಸು ಎಂಬತಕ್ಕಂಥದ್ದು, ಮನನಗಳು ಇದ್ದರೆ ಜಗತ್ತು ಇದ್ದೀತು. ಇವೆಲ್ಲವೂ ಕೂಡಿದ ಜಗತ್ತೇ ಇಲ್ಲದಿರುವಾಗ ಯಾವುದು ಇರುವುದೋ ಆ ಬ್ರಹ್ಮವೊಂದೇ ಕಾಣುವುದು ಎನ್ನಬೇಕು. ಕಾಣ್ತಾ ಇದೆಯಲ್ಲ ಸ್ವಾಮಿ ಜಗತ್ತೆಲ್ಲ, ಬೇಕಾದಷ್ಟು ಇದು ವೈಚಿತ್ರ್ಯಗಳನ್ನ ನೋಡ್ತಾ ಇದ್ದೀವಲ್ಲ, ಎಲ್ಲ ಇದೆಯಲ್ಲ, ಮತ್ತು ಇಲ್ಲ ಇಲ್ಲ ಅಂತಿರಲ್ಲ, ಹೇಗೆ ಸಾಧ್ಯ ಅಂತಂದರೆ ಇಲ್ಲಿ ಹೊರಮುಖವಾಗಿ ಕಾಣ್ತಿರ್ತಕ್ಕಂಥ ಈ ಮಿಥ್ಯಾ ಜಗತ್ತನ್ನು ನೋಡಿ ನಾವು ವ್ಯಾಪಾರ ಮನೋಭಾವದಿಂದ ಮಾತಾಡ್ತಾ ಇದ್ದೀವಿ. ಆದರೆ ವಾಸ್ತವವಾಗಿ ಏನಿದೆಯೋ ಅದನ್ನು, ಆ ಸತ್ಯವನ್ನು ನೋಡಬೇಕು. ಆವಾಗ ಗೊತ್ತಾಗುತ್ತೆ ಬ್ರಹ್ಮ ಒಂದೇ ಕಾಣಿಸ್ತಾ ಇರೋದೇ ಹೊರತು ವಾಸ್ತವವಾಗಿ ಮಿಥ್ಯಾ ಜಗತ್ತು ಇಲ್ಲ, ಅದಕ್ಕೆ ಸಂಬಂಧಪಟ್ಟ ವ್ಯವಹಾರಗಳು ಇಲ್ಲ, ಮನನವೂ ಇಲ್ಲ, ಮನಸ್ಸಿನ ವ್ಯಾಪಾರವೂ ಇಲ್ಲ ಅಂತ ಗೊತ್ತಾಗುತ್ತೆ. ಎಲ್ಲಿ ವಾಸನೆ ಇಲ್ಲವೋ ವಾಸಕನು ಅಂದರೆ ವಾಸನಾ ಸಹಿತನಾದವನು ಎಲ್ಲಿ ಇಲ್ಲವೋ, ವಾಸ್ಯತಾ ಅಂದರೆ ವಾಸನ ವಶವಾಗುವಿಕೆ ಎಲ್ಲಿ ಇಲ್ಲವೋ ಅಲ್ಲಿ ಸಂಕಲ್ಪ ಬ್ರಹ್ಮವು ಸಂಶಾಂತವಾಗಿರುವುದರಿಂದ ಕೇವಲವಾದ ಕೇವಲಿ ಭಾವವೊಂದೇ ಉಳಿಯುವುದು. ಅಂದರೆ ಸಂಕಲ್ಪ ಬ್ರಹ್ಮವು ಸಂಶಾಂತವಾಗಿರುವುದರಿಂದ, ಸಂಕಲ್ಪ ಬ್ರಹ್ಮ ಯಾವುದು? ಇಲ್ಲಿ ಜೀವಾತ್ಮವು ಶಾಂತವಾಗಿರುವುದರಿಂದ ಕೇವಲಿ ಭಾವವೊಂದೇ ಉಳಿಯುವುದು. ಇಲ್ಲಿ ಜೀವಾತ್ಮನೆಂಬುವನಿಗೆ ಏನಿಲ್ಲ? ವಾಸನೆಯ ಲೇಪವಿಲ್ಲ, ಅಜ್ಞಾನವಿಲ್ಲ, ಏನೇನೂ ಇಲ್ಲ, ಸಂಕಲ್ಪವೇ ಇಲ್ಲ, ಮನಸ್ಸೇ ಇಲ್ಲ. ತಾನೇ ತಾನಾದ ಬ್ರಹ್ಮದಲ್ಲಿ ಜಗತ್ತೆಂಬ ಭಾವವೇ ಇಲ್ಲ, ಕೇವಲಿ ಭಾವವೊಂದೇ ಉಳಿಯುವುದು. ಎಷ್ಟು ಚೆನ್ನಾಗಿ ವಿವರಣೆಯನ್ನು ಕೊಡ್ತಾ ಇದ್ದಾರೆ. ಯಕ್ಷನು ಸತ್ಯವೇ ಆಗಿರಲಿ ಅಸತ್ಯವೇ ಆಗಿರಲಿ, ಯಕ್ಷನಿಲ್ಲವೆಂದು ತಿಳಿದಿರುವ ಪ್ರೌಢನಾದ ಯಾವನಿಗೆ ವಿಲೀನನಾಗಿ ಹೋಗಿರುವನೋ ಅಂತಹವನಿಗೆ ಕೈವಲ್ಯವಲ್ಲದೆ ಇನ್ನೇನು ತಾನೇ ಉಳಿದೀತು. ಯಾವಾಗ ನಾವು ಅಸತ್ಯ ಗುಮ್ಮನಿದ್ದಾನೆ ಅಂತ ತಿಳ್ಕೊಳ್ಳೋದು? ಯಾವಾಗ? ಚಿಕ್ಕವರಿದ್ದಾಗ ಭಯದಿಂದ. ದೊಡ್ಡವರಾದಮೇಲೆ ಗುಮ್ಮ ಇಲ್ಲ ಅನ್ನೋ ಸತ್ಯ ಹೇಗೆ ಗೊತ್ತಾಗುತ್ತೋ ಹಾಗೆ ಅಜ್ಞಾನವಶನಾದ ಮನುಷ್ಯನಿಗೆ ಜಗತ್ತನ್ನು ಕಂಡ್ರೆ ಭಯ, ದುಃಖ. ಆದರೆ ತಿಳಿದಂಥವನಾದ ಮೇಲೆ ಈ ಕೈವಲ್ಯವಲ್ಲದೆ ಇನ್ನೇನೂ ಇಲ್ಲ, ಅವನು ಮುಕ್ತನೇ. ಇರುವುದೆಲ್ಲ ಮುಕ್ತ ಸ್ಥಿತಿಯೇ. ಬಂಧನವೆಂಬುದೇ ಸುಳ್ಳು. ಬಂಧನ ಯಾವುದು? ಬಂಧನವೆಂಬುದು ಕಲ್ಪಿತ. ಬಂಧನವೆಂಬುದೇನು? ಕಲ್ಪಿತ. ಶೂನ್ಯದಲ್ಲಿಯೇ ಕಾಣಿಸುವಂಥ ವೇತಾಳದಂತೆ ಚಿತ್ತವಾಸನೆಯು ಶೂನ್ಯದಲ್ಲಿಯೇ ಹುಟ್ಟುವುದು. ಏನು ಹೇಳ್ತಾ ಇದರಲ್ಲಿ? ಶೂನ್ಯದಲ್ಲಿಯೇ ಕಾಣಿಸುವ ವೇತಾಳನಂತೆ. ಕತ್ತಲೆ ಕೋಣೆಯಲ್ಲಿ ಭೂತ ಹುಟ್ಕೊಳ್ತದೆ, ದೆವ್ವ ಹುಟ್ಕೊಳ್ತದಲ್ಲ. ದೆವ್ವ ಇದೆ ಅಂದಾಗ ನಮ್ಮ ಮನೋಭ್ರಾಂತಿಗೆ ದೆವ್ವ ಇದ್ದಂತೆ ಶೂನ್ಯದಲ್ಲಿ ಬೇತಾಳ ಹುಟ್ಕೊಳ್ತು. ಅದರಂತೆ ಚಿತ್ತವಾಸನೆಯು ಶೂನ್ಯದಲ್ಲಿಯೇ ಹುಟ್ಟುವುದು. ಏನೂ ಇಲ್ಲದ ಸ್ಥಿತಿಯಲ್ಲಿ ಚಿತ್ತವಾಸನೆ ಹುಟ್ಟುಕೊಳ್ತದೆ. ಈ ವಾಸನೆಗೆ ಜಗತ್ತೆಂಬ ಹೆಸರು. ಅದು ಶಾಂತಿಯಾದರೆ ಶಾಂತಿಯು ತಾನೇ ತಾನಾಗುವುದು. ಭೂತ ಇಲ್ಲವಾಯಿತು ಅಂತ ಗೊತ್ತಾದರೆ ಏನಾಯಿತು? ಭೂತ ಈಗ ರೂಮಲ್ಲಿ ಕತ್ತಲೆ ಕೋಣೆಯಲ್ಲಿದ್ದ ಭೂತ ಏನಾಯಿತು? ಸತ್ತೋಯ್ತಾ? ಮರೆಯಾಯ್ತಾ? ಓಡೋಯ್ತಾ? ಇಲ್ಲದ ಭೂತ ಇದ್ದಂತೆ ಕಲ್ಪಿತವಾಗಿತ್ತು, ಭಾವವಾಗಿತ್ತು. ಆ ಭಾವನೆ ಇಲ್ಲವಾಯಿತು ಅಷ್ಟೇ. ಆಗ ಭೂತ ಏನಾಯಿತು? ಭಾವನೆ ಯಾವಾಗ ಹೋಯ್ತೋ ಭೂತವು ಇಲ್ಲವಾಯಿತು. ಅಹಂತೆಯನ್ನು, ಜಗತ್ತನ್ನು, ಮೃಗತೃಷ್ಣ ಜಲವನ್ನು ಯಾವನು ಉಂಟೆಂದುಕೊಂಡು ಅವುಗಳಲ್ಲಿ ಆಸ್ತೆ ಪಡುವನೋ ಅಂತಹವನು ಹತನು, ಅವನು ಉಪದೇಶಕ್ಕೆ ಅರ್ಹನಲ್ಲ. ಇಷ್ಟೆಲ್ಲವನ್ನ ಹೇಳ್ತಾ ಇದ್ದೀನಲ್ಲ ವಸಿಷ್ಠ ಮುನಿಯೇ, ಇದು ಯಾರಿಗೆ ಅಂದರೆ ಅಹಂತೆಯನ್ನು, ನಾನೆಂಬ ಅಹಂಕಾರವನ್ನು, ಸುಳ್ಳ ಮಿಥ್ಯೆಯಾದ ಈ ಜಗತ್ತನ್ನು, ಮೃಗತೃಷ್ಣ ಜಲವನ್ನು ಅಂದರೆ ಮರಳುಗಾಡಿನಲ್ಲಿ ಬಿಸಿಲಿನ ಜಳಕ್ಕೆ ನೀರಂತೆ ಕಾಣುವ ಆ ಮೃಗತೃಷ್ಣ ಜಲವನ್ನು ಯಾವನು ಉಂಟೆಂದುಕೊಂಡು, ಇದು ಸತ್ಯ ಅಂತ ನಂಬ್ಕೊಂಡು ಯಾವನು ಅವುಗಳಲ್ಲಿ ಆಸೆ ಇಟ್ಕೊಂಡು ಅವಸ್ಥೆ ಪಡುವನೋ ಅಂಥವನು ಹತನು, ಅವನು ಸತ್ತವರಿಗೆ ಸಮ ಅಂತ ಅಂದ್ಬಿಟ್ರು ಇಲ್ಲಿ. ಹತನು ಅವನು ಬದುಕಿದ್ದು ವ್ಯರ್ಥ, ಅವನು ಸತ್ತವರಿಗೆ ಸಮ. ಜೀವಂತವಾಗಿದ್ದರೂ ಸತ್ತಂತೆ ಅವನು ಉಪದೇಶಕ್ಕೆ ಅರ್ಹನಲ್ಲ. ಉಪದೇಶಕ್ಕೆ ಅರ್ಹನಲ್ಲ ಅಂದರೆ ಅವನಿಗೆ ಎಷ್ಟು ಹೇಳಿದ್ರೂ ವ್ಯರ್ಥ. ಯಾಕೆ? ಅವನು ಈ ಭಾವದಿಂದ ಹೊರಗೆ ಬರೋದಿಲ್ಲ. ಅದರಿಂದ ಅವನು ದುಃಖಕ್ಕೆ ಮಾತ್ರ ಅರ್ಹನಾಗ್ತಾನೆ ಹೊರತು ಜ್ಞಾನಕ್ಕೆ ಅರ್ಹನಾಗೋದಿಲ್ಲ. ಬಲ್ಲವರು ವಿವೇಕಿಯಾದ ಪುರುಷನಿಗೆ ಉಪದೇಶವನ್ನು ಹೇಳುವರು. ಬಾಲ ಸದೃಶವಾಗಿ ಉದ್ಭ್ರಾಂತಿ ಉಳ್ಳವನಾಗಿ ಅಸತ್ತನ್ನು ನಂಬಿದವನಾಗಿ ಅನಾರ್ಯನಾಗಿ ಇರುವ ಅಜ್ಞನಿಗೆ ಈ ಉಪದೇಶವನ್ನು ಕೊಡುವುದಾದರೆ
ಅವನು ಅದನ್ನು ಬಹಳ ಕಷ್ಟದಿಂದ ಸ್ವೀಕರಿಸುವನು. ಇಲ್ಲಿ ಕನಕಾಭರಣ ಭೂಷಿತಳಾದ ಮಗಳನ್ನು ಕೊಟ್ಟವನಾಗುವನು ಅಂತ. ಅಂದರೆ ಇಲ್ಲಿ ಬಹಳ ಕಷ್ಟಪಟ್ಟು ಇಂಥವ್ರಿಗೆ ಉಪದೇಶವನ್ನು ಮಾಡಿ ಹೇಳಬೇಕು. ಯಾಕಂದರೆ ಅವ್ರಗಳಿಗೆ ತಿಳಿಯೋದಿಲ್ಲ. ಆದ್ದರಿಂದ ಇಲ್ಲಿ ದುಃಖ ಯಾರಿಗೆ ಬರ್ತದೆ ಅಂದರೆ ಸರಿಯಾಗಿ ತಿಳ್ಕೊಳ್ಳದೆ ಇದ್ದವರಿಗೆ ದುಃಖ ಬರ್ತದೆ ಅಂತ ಶಿವನು ವಸಿಷ್ಠರಿಗೆ ಹೇಳ್ತಾ ಇದ್ದಾನೆ. ಮುಂದಿನ ವಿಚಾರ ಏನಿದೆ ಅಂತ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.